ಮೊನ್ನೆ ದಿನ ನಡೆದಿರುವಂತ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮದೊಳಗ ಇಷ್ಟೊಂದು ಜನ ಸಾಗರನ ಸೇರಿದಂತ ಹೇಳಿಕಿಸಿಂದ ಅನ್ಕೊಂಡೇ ಇದ್ದಿದ್ದಿಲ್ರಿ. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕದ ಮಂದಿಗೆ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡಕತ್ತಾನ್ರಿ. ಬಸವಾದಿ ಶರಣರ ಹಿಂದೂ ಸಮಾವೇಶ ಕಾರ್ಯಕ್ರಮದ ಸಲುವಾಗಿ ನಾವು ಒಂದ್ ಚಿಕ್ಕ ಸಹಾಯ ಮಾಡ್ಬೇಕಂತೇಳಿ ಎಲ್ಲಾರು ಅನ್ಕೊಂಡಿದೀವ್ರಿ. ಸಮಾವೇಶದ ಸಹ ಕುಂಭಮೇಳ ಕಾರ್ಯಕ್ರಮ ಐತ್ರಿ. ಅದ್ರ ಸಲುವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಕಾರ್ಯಕರ್ತರಿಗೆ ಶರಬತ್ ವ್ಯವಸ್ಥೆ ಮಾಡ್ಬೇಕಂತ ಹೇಳಿಕಿಸಿಂದ ಅನ್ಕೊಂಡಿದೀವ್ರಿ. ಅದ್ರಾಗ ಇಲ್ಲೊಬ್ಬ ನಮ್ ದೋಸ್ತ ಕೆಲಸ ಮಾಡೋ ಬದ್ಲಿ ಬರೀ ಪೂಜಾ ಕೊಡಾಕತ್ತಿದ್ರಿ. ಕೈಯಾಗ ಹಿಡ್ದ ವಾವ್ ತಡೆ ಎಲ್ಲಾರು ದೋಸ್ತರು ಸೇರಿ ಲಿಂಬಿಕಾಯಿ ಹಿಂಡಿಕಿಸಿಂದ ಎಲ್ಲಾ ರಸ ಮಾಡ್ಕೊಂಡಿವ್ರಿ. ಇದಾದ ತಕ್ಷಣ ನಾವು ಒಬ್ಬರಿಗೆ ಅನ್ನಾರಿಗೆ ಸಕ್ರಿ ತೋಮ ಅಂತ ಹೇಳಿ ಕಳಿಸಿದ್ರಿ. ಅಟೋಟಿಗೆ ನೀರಿನ ಕ್ಯಾನ್ ಫೋನ್ ಹಚ್ಚಿದ್ರಿ. ನೀರಿನ ಕ್ಯಾನ್ ಬಂತ ನೋಡ್ರಿ. ಇನ್ನೇನ್ ರ್ಯಾಲಿ ಸ್ಟಾರ್ಟ್ ಆಗೋದಿತ್ರಿ. ಅಟೋಟಿಗೆ ಎಲ್ಲ ಬಡ ಬಡ ಬರಬಹುದು ಹಾಕಿಸಿಂದ ನಾವು ಶರಬತ್ ರೆಡಿ ಮಾಡ್ಕೊಂತೀವಿ. ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಹಸುವಾಗಿತ್ರಿ. ಅದ್ರ ಸಲುವಾಗಿ ಕಾರ್ಯಕ್ರಮದಾಗ ಅಲ್ಲಿ ಹೋಗಿ ಅನ್ನ ಸಾರ ಬದ್ನಿಕಾಯಿ ಪಲ್ಯ ಮಾಡಿದ್ರಿ. ಎಲ್ಲಾ ಕಾರ್ಯಕರ್ತರು ಹೋಗಿ ಕಿಶನ್ ಮಸ್ತ್ ಪೈಕಿ ಊಟ ಮಾಡಿ ಬಂದಿವ್ರಿ. ಊಟ ಮಾಡಿ ಬರೋಟಿಗೆ ನೋಡ್ತೀವ್ರಿ ನಮ್ಮ ರಾಂಪುರಾಗ ನಗರಸಭೆ ಸಿಬ್ಬಂದಿ ವರ್ಗದವರು ಎಲ್ಲಾರು ಸೇರಿ ಕಿಶಿಂದ ರಸ್ತೆಯನ್ನ ಸ್ವಚ್ಛ ಮಾಡಿ ಅಲಂಕಾರ ಮಾಡಾಕತ್ತೀರಿ. ಕಾರ್ಯಕ್ರಮದ ಉದ್ದಕ್ಕೂ ಸ್ವಚ್ಛತೆಯನ್ನ ಮಾಡಿರುವಂತ ನಗರಸಭೆ ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳು ರೀ. ಇದನ್ನೆಲ್ಲ ಮುಗಿಸಿ ಒಂದ್ ಸ್ವಲ್ಪ ಸ್ಟೇಜ್ ಕಡೆ ಹೋಗಿ ಬರೋಣ ಅಂತ ಹೇಳಿ ಕಿಶಿಂದ ಹೋಗಿದ್ವಿ. ಸ್ಟೇಜ್ ಅಂತೂ ಖತರ್ನಾಕ್ ಹೊಡೆದಿದ್ರಿ. ಎಲ್ಲಿ ನೋಡ್ತೀರಿ ಒಟ್ಟು ಭಗವಾ ಧ್ವಜನ ಕಾಣಕತ್ತಿದ್ರಿ. ಊರ್ ತುಂಬಾ ಎಲ್ಲ ಕೇಸರಿನ ಕಾಣಕತ್ತಿದ್ರಿ. ನಿಮ್ಗೆ ಏನಾದ್ರೂ ಈ ರೀತಿ ಸೌಂಡ್ ಸಿಸ್ಟಮ್ಸ್ ಮತ್ತ ಡೆಕೋರೇಷನ್ ಸಿಸ್ಟಮ್ಸ್ ಮತ್ತ ಸ್ಟೇಜ್ ಸಿಸ್ಟಮ್ ಬೇಕಾಗಿತ್ತಂದ್ರೆ ನಮ್ಮ ಫ್ರೆಂಡ್ಸ್ ಅವ್ರು ಮಾಡ್ತಾರೋ ಅವ್ರು ನೋಡ್ರಿ ಅಷ್ಟೇ. ಮಾಡ್ತಿರ್ಲಪ್ಪ ಎಲ್ಲ ಎಲ್ಲಾ ದೋಸ್ತರು ಕೂಡಿಸಿ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾವು ಬರ್ಬೇಕಾಗಿತ್ರಿ. ಬನಾಟಿ ವೈಬಟ್ ಆಗಿಸ್ ಕಡೆ ಅಲ್ಲಿ ಹೋಗೋ ತಡೆಲ್ಲ ರ್ಯಾಲಿ ಸ್ಟಾರ್ಟ್ ಆಗಿಬಿಟ್ಟಿದ್ರಿ. ಇಲ್ಲೊಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಮತ್ತೆ ನಾವು ಬರ್ಬೇಕಾಗಿತ್ರಿ ರಬಕಾಯಿಗೆ. ಯಾಕಪ್ಪ ಅಂದ್ರೆ ರಬಕಾಯಿ ಹಳೆ ಬಸ್ ಸ್ಟ್ಯಾಂಡ್ ಹಿಡಿದ ರ್ಯಾಲಿ ಸ್ಟಾರ್ಟ್ ಆಗೋದಿತ್ರಿ. ನಾವು ರಬಕಾಯಿ ಹೋಗೋಟಿಗೆ ರ್ಯಾಲಿ ಸ್ಟಾರ್ಟ್ ಆಗಿ ನಮ್ಮ ಮನಿ ಕಡೆನ ಬಂದಿತ್ರಿ. ಅಟೋಟಿಗೆ ನಾವು ಶರ್ಬತ್ ಹಂಚಾಕ ಸ್ಟಾರ್ಟ್ ಮಾಡಿದ್ವಿ. ನಾವು ಮಾಡಿರುವಂತ ಶರ್ಬತ್ ಯಾರ್ಯಾರು ಕುಡ್ದಾರಿ ಈ ವಿಡಿಯೋಕ್ ಒಂದ್ ಲೈಕ್ ಶೇರು ಕಮೆಂಟ್ ಮಾಡ್ರಿ. ಹಂಗ ಶರ್ಬತ್ ಹೆಂಗ್ ಆಗಿತ್ತು ಅಂತ ಹೇಳಿ ಹೇಳ್ರಿ. ಶರ್ಬತ್ ಎಲ್ಲ ಕೊಡದು ಮುಗಿಸ್ಕಿಸಿ ನಾವು ಹೋಗ್ಬೇಕಾಗಿತ್ರಿ. SRX ರೀ. ಯಾಕಪ್ಪ ಅಂದ್ರೆ ಇಲ್ಲಿ ದೊಡ್ಡ ಪ್ರಮಾಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ನೋಡ್ರಿ. ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜನ ಬಸವಣ್ಣನವರ ಹೆಸರ ಮುಂದಿಟ್ಟುಕೊಂಡು ಸಂಸ್ಕೃತಿಯನ್ನ ಹಾಳು ಮಾಡಕತ್ತಾರೆ. ಹಿಂದೂಗಳ ಜಾತ್ರೆಯನ್ನ ವಿರೋಧಿಸಿದವರಿಗೆ ರೀತಿ ರಿವಾಜುಗಳನ್ನು ನಿಂದಿಸಿದವರಿಗೆ ಉತ್ತರವನ್ನ ಕೊಡೋದಕ್ಕಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ರಿ. ಈ ಹಿಂದೂ ಜನಸಾಗರವನ್ನ ನೋಡ್ರ ಅಂತವರಿಗೆ ಉತ್ತರ ಸಿಕ್ಕೇತ್ ಅಂತ ಹೇಳಿ ತಿಳ್ಕೊತೀವ್ರಿ. ಈ ಕಾರ್ಯಕ್ರಮದಿಂದಾಗಿ ರಾಷ್ಟ್ರದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಜನತೆಗೆ ತಿಳಿಸುವಂತ ಕೆಲಸ ಆಗಾಕತ್ತೈತ್ರಿ. ಖನೇರಿಯ ಶ್ರೀಗಳ ಪುರ ಪ್ರವೇಶ ಅದ್ದೂರಿಯಾಗಿ ನಡೀತ್ರಿ. ಈ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರಿ. ಇದಷ್ಟೇ ಅಲ್ಲದೆ ರಾಜಕೀಯ ಯುವ ಧುರೀಣರು, ಕಾರ್ಯಕರ್ತರು, ಹಿರಿಯರು, ತಾಯಂದಿರು, ಅಣ್ಣ ತಮ್ಮಂದಿರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಈ ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನ್ರಿ. ಈ ಕಾರ್ಯಕ್ರಮದ ಉದ್ದಕ್ಕೂ ಸುಮಾರು 2-3 ತಿಂಗಳುಗಳಿಂದ ಓಡಾಡಿರುವಂತ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತುಂಬು ಹೃದಯದ ಧನ್ಯವಾದಗಳು ರೀ. ಹಾಗೂ ನಗರಸಭೆ ಅಧಿಕಾರಿಗಳಿಗೂ ಮತ್ತು ಆರಕ್ಷಕ ಬಂಧುಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ರೀ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಬೆಂಕಿ ಸಿಂಗ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನ್ರಿ. ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್. ಧನ್ಯವಾದಗಳು.